ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಯುವ ನಿಧಿ ಯೋಜನೆಯ ಏಪ್ರಿಲ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋ ಪೇಜ್ ಓಪನ್ ಆಗಿದೆ. ಈಗ ಏಪ್ರಿಲ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬಹುದು. ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಆಪ್ ನ ಓಪನ್ ಮಾಡಿ, ಇಲ್ಲಿ ಸರ್ಚ್ ಬಾರ್ ನಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಸೇವಾ ಸಿಂಧು ಅಂತ ಒಂದು ವೆಬ್ಸೈಟ್ ಇರುತ್ತೆ. ಫಸ್ಟ್‌ನೇ ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್‌ನ ಎಂಟರ್ ಮಾಡಿ ನಾವು ಲಾಗಿನ್ ಆಗಬೇಕು. ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದ್ರೆ, ಈ ಒಂದು ಸೇವಾ ಸಿಂಧು ಪೋರ್ಟಲ್‌ಗೆ ರಿಜಿಸ್ಟರ್ ಆಗುವಾಗ ಯಾವ ಒಂದು ಫೋನ್ ನಂಬರ್ ಕೊಟ್ಟಿರ್ತೀವಿ ಅಥವಾ ಒಂದು ಇಮೇಲ್ ಐಡಿ ಕೊಟ್ಟಿರ್ತೀವಲ್ಲ, ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಬೇಕು. ಎಂಟರ್ ಮಾಡ್ಕೊಂಡು ಇಲ್ಲಿ ಗೆಟ್ ಒಟಿಪಿ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಜಿಮೇಲ್ ಐಡಿಗೆ ಅಥವಾ ಒಂದು ಫೋನ್ ನಂಬರ್‌ಗೆ ಒಂದು ಒಟಿಪಿ ಬರುತ್ತೆ. ಅದನ್ನ ನಾವಿಲ್ಲಿ ಒಟಿಪಿ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಎಂಟರ್ ಮಾಡ್ಕೊಂಡು ಮತ್ತೆ ಇಲ್ಲೊಂದು ಕೆಳಗಡೆ ಕ್ಯಾಪ್ಚಾ ಕೊಟ್ಟಿರ್ತಾರೆ. ಅದ್ ಎಂಟರ್ ಮಾಡಿ ನಾವಿಲ್ಲಿ ಲಾಗಿನ್ ಆಗ್ಬೋದು. ನೆಕ್ಸ್ಟ್ ಲಾಗಿನ್ ಆದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿ. ಯುವ ನಿಧಿ ಅಂತ ಸರ್ಚ್ ಮಾಡಿದಾಗ ಈ ರೀತಿ 3 ಆಪ್ಷನ್ ಬರುತ್ತೆ. ಇಲ್ಲಿ ಯುವ ನಿಧಿ ಮಾಸಿಕ ನಿರುದ್ಯೋಗಿ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ನೆಕ್ಸ್ಟ್ ಇಲ್ಲಿ ಆಧಾರ್ ದೃಢೀಕರಣ ಅಂತ ಆಪ್ಷನ್ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಆಧಾರ್ ಸಂಖ್ಯೆ ಅಂತ ಇರುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರ್‌ನ ನಾವು ಎಂಟರ್ ಮಾಡ್ಕೊಬೇಕು. ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್‌ನ. ಆಧಾರ್ ಕಾರ್ಡ್ ನಂಬರ್‌ನ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ. ಆ ಒಂದು ಬಾಕ್ಸ್‌ನ ಟಿಕ್ ಮಾಡಬೇಕು ಈ ರೀತಿ. ನೆಕ್ಸ್ಟ್ ಕೆಳಗಾಗಿ ಸ್ಕ್ರೋಲ್ ಮಾಡಿ. ಇಲ್ಲಿ ಒಟಿಪಿ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಒಟಿಪಿ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಟಿಪಿ ಪಡೀರಿ ಅಂತ ಆಪ್ಷನ್ ಬಂದಿರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಆಧಾರ್ ಕಾರ್ಡ್‌ಗೆ ಲಿಂಕ್ ಆಗಿರೋ ಫೋನ್ ನಂಬರ್‌ಗೆ ಒಂದು ಒಟಿಪಿ ಬರುತ್ತೆ. ಆ ಒಂದು ಒಟಿಪಿನ ಇಲ್ಲಿ ಎಂಟರ್ ಒಟಿಪಿ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಒಟಿಪಿನ ಟೈಪ್ ಮಾಡ್ಕೊಬೇಕು. ಒಟಿಪಿನ ಟೈಪ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಒಟಿಪಿ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಒಂದು 3 ಸೆಕೆಂಡ್ಸ್ ವೇಟ್ ಮಾಡಿ. ಆಟೋಮ್ಯಾಟಿಕ್ಲಿ ಅದು ಬ್ಯಾಕ್ ಬರುತ್ತೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ಆಧಾರ ವಿವರಗಳನ್ನು ಪಡೆಯಿರಿ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಮ್ಮ ಹೆಸರು ಬರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಇರೋ ತರ. ನೆಕ್ಸ್ಟ್ ನಮ್ದು ಯುವ ನಿಧಿ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ ನಂಬರು ಎಲ್ಲ ಬರುತ್ತೆ. ಆಟೋಮ್ಯಾಟಿಕ್ಲಿ ಡಾಟಾ ಫಿಚ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಯಂ ಘೋಷಣೆ ತಿಂಗಳು ಏಪ್ರಿಲ್ ಅಂತ ಸೆಲೆಕ್ಟ್ ಆಗಿರುತ್ತೆ ಅದು. ನೆಕ್ಸ್ಟ್ ಕೆಳಗಾಗಿ ಸ್ಕ್ರೋಲ್ ಮಾಡಿ. ಇದನ್ನೆಲ್ಲ ಓದ್ಕೊಂಡು ಇಲ್ಲಿ ಎಸ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಎಸ್ ಅನ್ನೋ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಾಗಿ ಸ್ಕ್ರೋಲ್ ಮಾಡಿ. ಇಲ್ಲಿ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ಆ ಒಂದು ಕ್ಯಾಪ್ಚಾನ ಇಲ್ಲಿ ಏನಿದೆ ಅದನ್ನ ನಾವಿಲ್ಲಿ ಕೆಳಗಡೆ ಟೈಪ್ ಮಾಡ್ಕೊಬೇಕು. ಈ ಕ್ಯಾಪ್ಚಾ ಎಂಟರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ಲೋಡಿಂಗ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಎಲ್ಲ ಸರಿಯಾಗಿದ್ಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗಾಗಿ ಸ್ಕ್ರೋಲ್ ಮಾಡಿ. ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಸೆಲ್ಫ್ ಡಿಕ್ಲರೇಷನ್ ಏಪ್ರಿಲ್ ಮಂತ್‌ದು ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಈ ಒಂದು ಅಕ್ನಾಲೆಜ್ಮೆಂಟ್‌ನ ನಮ್ಮ ಫೋನ್‌ಗೆ ಏನಾದ್ರು ಸೇವ್ ಮಾಡ್ಕೊಬೇಕು ಅಂದ್ರೆ ಕೆಳಗಾಗಿ ಸ್ಕ್ರೋಲ್ ಮಾಡಿ. ಇಲ್ಲಿ ಎಕ್ಸ್‌ಪೋರ್ಟ್ ಟು ಪಿಡಿಎಫ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಒಂದು ಅಕ್ನಾಲೆಜ್ಮೆಂಟ್ ಪಿಡಿಎಫ್ ಫಾರ್ಮ್ಯಾಟ್ ಅಲ್ಲಿ ನಮ್ಮ ಫೋನ್‌ಗೆ ಡೌನ್‌ಲೋಡ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್‌ಗೂ ಶೇರ್ ಮಾಡಿ. ಮತ್ತೆ ಇದೇ ತರದ ವಿಡಿಯೋಸ್‌ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.